ದುರಂಧರ್ ಯಪ್ಪಾ ಏನು ಸೈಕ್ ಮೂವಿ ಗುರು ಇದು. ಪಾರ್ಟ್ ಒನ್ನೇ ಹಿಂಗಿದೆ ಅಂತಂದರೆ ಇನ್ನು ಪಾರ್ಟ್ ಟು ಬಂದರೆ ಇನ್ನು ಹೆಂಗಿರಬೇಡ. ನಾನಂತೂ ಲಿಟ್ರಲಿ ಪಾರ್ಟ್ ಟುಗೆ ವೆಯ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಈ ಒಂದು ಫಿಲಮೇ 3 ಕಂಬ್ಯಾಕ್ ಕೊಟ್ಟಿದೆ. ಅದು ಯಾರಿಗೆ ಏನು ಎತ್ತ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವಿವತ್ತು ಮಾತಾಡ್ತಿರೋದು ದುರಂಧರ್ ಫಿಲಮ್ ಬಗ್ಗೆ. ಈ ಒಂದು ಫಿಲಮು 3 ಕಂಬ್ಯಾಕ್ ಕೊಟ್ಟಿದೆ. ಅದರಲ್ಲಿ ಫಸ್ಟ್ನೇದು ಬಂದು ಬಾಲಿವುಡ್ಗೆ ಯಾಕೆ ಅಂತಂದರೆ, ಬಾಲಿವುಡ್ಡಲ್ಲಿ ರೀಸೆಂಟಾಗಿ ರಿಲೀಸ್ ಆದಂಥ ಎಷ್ಟೋ ಫಿಲಮ್ಗಳು ಅಥವಾ ಹೈ ಬಜೆಟ್ ಫಿಲಮ್ಗಳು ಬರೀ ಆ್ಯಾವ್ರೇಜ್ ಅಥವಾ ಫ್ಲಾಪ್ ಆಗಿಯೇ ಹೋಗಿದೆ. ಯಾವುದು ಕೂಡ ಹೇಳ್ಕೊಳ್ಳೋ ಹಂಗೆ ಹಿಟ್ ಆಗಿಲ್ಲ. ಸೊ ಬಾಲಿವುಡ್ಗೆ ಒಂದು ಒಳ್ಳೆ ಹಿಟ್ ಮೂವಿ ಬೇಕಿತ್ತು, ಅದನ್ನು ದುರಂಧರ್ ಕೊಟ್ಟಿದೆ. ಸೊ ಎಗೈನ್ ಆಡಿಯನ್ಸ್ ಎಲ್ಲರೂ ದುರಂಧರಿಂದ ಬಾಲಿವುಡ್ ಕಡೆ ಟರ್ನ್ ಆಗೋಂಗೆ ಮಾಡಿದೆ. ಸೊ ಇದು ಫಸ್ಟ್ ಕಂಬ್ಯಾಕ್ ಅಂತಲೇ ನಾನು ಹೇಳ್ತೀನಿ. ಸೆಕೆಂಡ್ ಕಂಬ್ಯಾಕ್ ಬಂದು ರಣವೀರ್ ಸಿಂಗ್ ಅವ್ರಿಗೆ. ಯಾಕೆ ಅಂತಂದರೆ, ಅವ್ರ ಹಳೆ ಫಿಲಮ್ಗಳು ಯಾವುದು ಅಷ್ಟು ಹೇಳ್ಕೊಳ್ಳೋ ಮಟ್ಟಿಗೆ ಹಿಟ್ ಆಗಿರಲಿಲ್ಲ. ಒಂದು ಫ್ಲಾಪ್ ಆಗ್ತಿತ್ತು, ಇಲ್ಲ ಅಂತಂದರೆ ಬರೀ ಆ್ಯಾವ್ರೇಜ್ ರೇಟಿಂಗ್ ತೊಗೊತಾ ಇತ್ತು. ಸೊ ಅವರು ಕೂಡ ಒಂದು ಒಳ್ಳೆ ಬ್ಲಾಕ್ ಬಸ್ಟರ್ ಹಿಟ್ ಫಿಲಮ್ಗೆ ವೆಯ್ಟ್ ಮಾಡ್ತಿದ್ರು. ಆ್ಯಂಡ್ ಆ ಫಿಲಮೇ ಇದು ಅಂತ ಹೇಳ್ಬೋದು. ಸದ್ಯಕ್ಕೆ ದುರಂಧರ್ ಫಿಲಮ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ಫಿಲಮ್ ರಿಲೀಸ್ ಆಗಿದ್ದು ಡಿಸೆಂಬರ್ 5 ಆ್ಯಂಡ್ ಇದ್ರ ರನ್ನಿಂಗ್ ಟೈಮ್ ಬಂದು 3 hours 34 minutes. ಯಪ್ಪ, ಇದು ನನಗೆ ನಿಜ ಹೇಳ್ತೀನಿ, 3 hours 34 minutes ಕೂತ್ಕೋಬೇಕು ಅಂತಂದರೆ ಅವ್ರಿಗೆ ನಿಜವಾಗ್ಲೂ ತುಂಬ ಪೇಷನ್ಸ್ ಇರಬೇಕು ಅಂತಲೇ ಹೇಳ್ತೀನಿ. ಆ್ಯಂಡ್ ಒಂದು ಕಡೆ ಎಲ್ಲೋ ಮೂವಿಗೆ ಇದು ಕೂಡ ನೆಗೆಟಿವ್ ಪಾಯಿಂಟ್ ಆಯಿತು ಅಂತಲೂ ಹೇಳ್ತೀನಿ. ಆ್ಯಂಡ್ ಈ ಫಿಲಮ್ ಬಜೆಟ್ ಬಂದು 250 ಕೋಟಿಲಿ ಮಾಡಿದ್ದಾರೆ. ಮತ್ತು ಸದ್ಯಕ್ಕೆ ನಾನು ಅಂದರೆ ಈಗ ವಿಡಿಯೋ ಮಾಡ್ತಿರೋ ಅಷ್ಟು ಟೈಮ್ಗೆ 400 ಕೋಟಿ ಕಲೆಕ್ಷನ್ ಆಗಿದೆ. ಇನ್ನು ಈ ಫಿಲಮ್ ಬಂದು ಒಂದಷ್ಟು ರಿಯಲ್ ಇನ್ಸಿಡೆಂಟ್ಸ್ಗಳ ಮೇಲೆ ಮಾಡಿರೋಂಥ ಫಿಲಮ್. ಲೈಕ್ ಈಗ ಅಟ್ಯಾಕ್ ಆಗಿದೆಯಲ್ಲ, ಲೈಕ್ ತಾಜ್ ಹೋಟೆಲ್ ಅಟ್ಯಾಕ್ ಆಗಿರ್ಬೋದು, ಮತ್ತು ಬೇರೆ ಬೇರೆ ಅಟ್ಯಾಕ್ಸ್ ಆಗಿದೆಯಲ್ಲ ಇಂಡಿಯಾ ಮೇಲೆ, ಇದ್ರ ಮೇಲೆ ಮಾಡಿರೋವಂಥ ಸ್ಟೋರಿ ಇದು. ರಿಯಲ್ ಇನ್ಸಿಡೆಂಟ್ಸ್ಗಳನ್ನ ಜಾಸ್ತಿ ತೊಗೊಂಡಿದ್ದಾರೆ ಇಲ್ಲಿ. ಆ್ಯಂಡ್ ಈ ಫಿಲಮಲ್ಲಿ ಬಂದು ಸಂಜಯ್ ದತ್ ಅವರು ಒಬ್ಬ ಟಾಸ್ಕ್ ಫೋರ್ಸ್ ಆಫೀಸರಾಗಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತು ಅಕ್ಷಯ್ ಖನ್ನಾ ಅವರು ಕೂಡ ಇದ್ದಾರೆ. ಅವ್ರ ಬಗ್ಗೆ ಇವಾಗ ಮಾತಾಡಲ್ಲ, ಲಾಸ್ಟಲ್ಲಿ ಮಾತಾಡೋಣ. ಮತ್ತು ಆರ್ ಮಾಧವನ್ ಅವ್ರು ಬಂದು ಅಜಿತ್ ದೋವಲ್ ಅವ್ರ ಕ್ಯಾರೆಕ್ಟ್ರ್ ಮಾಡ್ತಿದ್ದಾರೆ. ಅಜಿತ್ ದೋವಲ್ ಅವರು ಎಷ್ಟು ಪವರ್ಫುಲ್ ಅನ್ನೋದು ನಿಮಗೂ ಗೊತ್ತು. ಸೊ ಅದು ಕೂಡ ಇಲ್ಲಿ ಇನ್ವಾಲ್ವ್ ಆಗಿದೆ. ಮತ್ತು ರಾಕೇಶ್ ಬೇಡಿ, ಹೀಗೆ ಇನ್ನೂ ಒಂದಷ್ಟು ತಾರಾ ಬಳಗನೇ ಇದೆ. ಮತ್ತು ಹೀರೋಯಿನ್ ಬಗ್ಗೆ ಬರೋದಾದರೆ ಸಾರಾ ಅರ್ಜುನ್ ಅವರು ಹೀರೋಯಿನಾಗಿ ಆ್ಯಕ್ಟ್ ಮಾಡಿದ್ದಾರೆ ಈ ಫಿಲಮಲ್ಲಿ. ಆ್ಯಂಡ್ ಇದೊಂದು ಎ ಸರ್ಟಿಫಿಕೇಟ್ ಮೂವಿ. ಅಂದರೆ ನೀವು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಅಂದರೆ ಅಷ್ಟು ಆ್ಯಕ್ಷನ್ ಮತ್ತು ವೈಲೆನ್ಸ್ ಇದೆ ಅಂತ ಅರ್ಥ. ಅದಕ್ಕೋಸ್ಕರನೇ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದು ನ್ಯೂ ರೂಲ್ಸಸ್ ಅಷ್ಟೇ, ಬೇರೆ ಏನು ಅಂದ್ಕೋಬೇಡಿ. ಆ್ಯಂಡ್ ಈ ಫಿಲಮ್ ಬಂದು ಬೋರ್ ಆಗಬಾರ್ದು. ಲೈಕ್ 3 hours 34 minutes ಇದೆ ಅಲ್ವಾ, ಸೊ ಅದೆಲ್ಲೂ ಬೋರ್ ಆಗಬಾರ್ದು ಅಂತ ಇದನ್ನು 7 ಪಾರ್ಟ್ಸಾಗಿ ಮಾಡ್ಕೊಂಡಿದ್ದಾರೆ. ಲೈಕ್ ವೆಬ್ ಸೀರೀಸ್ಗಳು ಹೇಗೆ ಬರುತ್ತೆ ಆ ಥರ ಮಾಡಿಕೊಂಡು ಅದನ್ನು ಪಾರ್ಟ್ ವೈಸ್ ಮಾಡಿ ಅದನ್ನೇ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗಿದ್ದಾರೆ. ನನಗೆ ಈ ಫಿಲಮಲ್ಲಿ ಫಸ್ಟ್ ಇಂಪ್ರೆಸ್ ಏನಾಗಿದ್ದು ಅಂತಂದರೆ, ಈ ಪಾರ್ಟ್ ವೈಸ್ ಹೇಳ್ಕೊಂಡು ಬಂದಿರುತ್ತೆ. ಏಕೆ ಅಂತಂದರೆ ತುಂಬ ಅನ್ವಾಂಟೆಡ್ ಸೀನ್ಸ್ಗಳನ್ನೆಲ್ಲ ಡಿಲೀಟ್ ಮಾಡಿ ಪಾರ್ಟ್ ವೈಸ್ ಮಾಡ್ಕೊಂಡು ಬಂದು ಅದನ್ನು ಕ್ಲಾರಿಟಿಯಾಗಿ ಆಡಿಯನ್ಸ್ಗೆ ಕ್ಲೀನಾಗಿ ಅರ್ಥ ಆಗೋ ಥರ ಮಾಡಿದ್ದಾರೆ. ಸೊ ಅದು ಒನ್ ಆಫ್ ದ ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ತೀನಿ ಈ ಫಿಲಮ್ ಬಗ್ಗೆ. ಇನ್ನು ಸ್ಟೋರಿ ಬಂದು ಸಿಂಪಲಾಗಿ ಹೇಳಬೇಕು ಅಂದರೆ, ಹೀರೋ ಅಂದರೆ ನಮ್ಮ ಇಂಡಿಯಾದ ಒಬ್ಬ ಸ್ಪೈ ಹೇಗೆ ನಮ್ಮ ಪಕ್ಕದ ದೇಶಕ್ಕೆ ಹೋಗಿ ಟೆರರಿಸ್ಟ್ನ ಜಾಯ್ನ್ ಆಗ್ತಾನೆ ಆ್ಯಂಡ್ ಅಲ್ಲಿ ಹೋಗಿ ಏನೇನು ಮಾಡ್ತಾನೆ ಅನ್ನೋದೇ ಸ್ಟೋರಿಯಾಗಿದೆ. ಇನ್ನು ಈ ಸ್ಟೋರಿಲಿ ಅಲ್ಲಿ ಬಲೂಚಿಸ್ತಾನಲ್ಲಿ ಹೇಗೆ ಜನ ಹೆಂಗಿದ್ದಾರೆ, ಯಾವ ಥರ ಇದ್ದಾರೆ, ಆ್ಯಂಡ್ ಅಲ್ಲಿ ಆ್ಯಕ್ಟಿವಿಟೀಸ್ಗಳು ಹೆಂಗಿದೆ, ಲೈಕ್ ಡ್ರಗ್ಸ್ ಆಗಿರ್ಬೋದು, ಅಥವಾ ಕಳ್ಳ ನೋಟ್ ಪ್ರಿಂಟ್ ಮಾಡೋದಾಗಿರ್ಬೋದು, ಅಥವಾ ಮಾಫಿ ಆಗಿರ್ಬೋದು, ಇದೆಲ್ಲನೂ ರಿಯಲಿಸ್ಟಿಕ್ಕಾಗಿ ತೋರಿಸಿದ್ದಾರೆ. ಇದನ್ನು ನೋಡ್ತಾ ಇದ್ದರೆ ನಮಗೆ ಲೈಕ್ ಎಲ್ಲೂ ಕೂಡ ಬೋರ್ ಆಗೋಲ್ಲ. ಕೆಲವೊಂದು ಸೀನ್ಸ್ಗಳಲ್ಲಂತೂ ನಮಗೆ ಬ್ಲಡ್ ಬಾಯ್ಲ್ ಆಗುತ್ತೆ ಹೊರತು ಬೋರ್ ಅಂತೂ ಎಲ್ಲೂ ಆಗೋಲ್ಲ. ಆ್ಯಂಡ್ ಇದ್ರದ್ದು ಇಂಟರ್ವೆಲ್ ಬಂದು 2 hours ಬರುತ್ತೆ. ಆ 2 hours ಕೂಡ ಹೇಗೆ ಹೋಯ್ತು ಅಂತಲೇ ನಮಗೆ ಗೊತ್ತಾಗಲ್ಲ. ಅಷ್ಟು ಚೆನ್ನಾಗಿದೆ ಅಂತಲೇ ನಾನು ಹೇಳ್ತೀನಿ. ಈ ಫಿಲಮ್ನ ನೆಗೆಟಿವ್ ಅಂತ ಬಂದರೆ ಅಂತ ಹೇಳ್ಕೊಳ್ಳೋ ಅಂಥ ನೆಗೆಟಿವ್ ಪಾಯಿಂಟ್ಸ್ಗಳು ಯಾವುದೂ ಕೂಡ ಇಲ್ಲ. ಎಲ್ಲ ತುಂಬ ಮೈನರ್ ಇರುತ್ತೆ ಅಷ್ಟೇ. ಕೆಲವೊಂದು ಕಡೆ ನಾವು ನೋಡಿದ ಸೀನ್ ಅಂತ ಅನ್ನಿಸ್ಬೋದು, ಅಥವಾ ಕೆಲವೊಂದು ಕಡೆ ಲೈಕ್ ಇನ್ನೊಂಚೂರು ಏನೋ ಆ್ಯಡ್ ಮಾಡಬೇಕಾಗಿತ್ತು ಅಷ್ಟೇ ಅಂತ ಅನಿಸುತ್ತೆ. ಬಟ್ ಅದು ಜಸ್ಟ್ ಮೈನರ್ ಅಷ್ಟೇ, ಇನ್ನೇನೂ ಇಲ್ಲ. ಆ್ಯಂಡ್ ಲವ್ ಸ್ಟೋರಿ ಕೂಡ ಬಂದು ಏಜ್ ಗ್ಯಾಪ್ ಇರೋದ್ರಿಂದ ಅದು ಒಂಚೂರು ಲೈಕ್ ಎಲ್ಲೋ ಒಂದು ಕಡೆ ಬೇರೆ ಇರಬೇಕಾಗಿತ್ತೇನೋ ಅಂತ ಅನಿಸುತ್ತೆ. ಒಟ್ಟು ನಮಗೆ ಬೋರ್ ಆಗೋ ಥರ ಯಾವುದೂ ಕೂಡ ಇಲ್ಲ ಅಂತಲೇ ಹೇಳ್ತೀನಿ ಈ ಫಿಲಮಲ್ಲಿ. ಇನ್ನು 3ನೇ ಕಂಬ್ಯಾಕ್ ಬಂದು ಅಕ್ಷಯ್ ಖನ್ನಾ ಅವ್ರಿಗೆ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ, ಇವರು ಮುಂಚೆ ಹೀರೋ ಆಗಿಯೇ ಆ್ಯಕ್ಟ್ ಮಾಡ್ತಾಯಿದ್ರು. ಲೈಕ್ 90s ಅಥವಾ 2000 ಆಗಿರ್ಬೋದು, ಇಂಥ ಟೈಮಲ್ಲಿ ಒಳ್ಳೊಳ್ಳೆ ಹಿಟ್ ಫಿಲಮ್ನೇ ಕೊಟ್ಟಿದ್ರು. ಬಟ್ ಅದಾದಮೇಲೆ ಯಾಕೋ ಇವ್ರದ್ದು ಅಂಥ ಫಿಲಮ್ಸ್ಗಳು ಹೇಳ್ಕೊಳ್ಳೋ ಮಟ್ಟಿಗೆ ಹಿಟ್ ಆಗಲಿಲ್ಲ. ಸೊ ಇವರು ಮೂಲೆ ಗುಂಪೆ ಆಗಿದ್ರು. ಬಟ್ ಅದಾದಮೇಲೆ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಸ್ ಮಾಡಿದ್ರು, ಅದು ಯಾವುದೂ ಕೂಡ ರೆಕಗ್ನೈಸ್ ಆಗೋ ಅಂಥ ಪರ್ಫಾರ್ಮೆನ್ಸ್ ಸಿಗಲಿಲ್ಲ ಇವ್ರಿಗೆ. ಬಟ್ ಈ ದುರಂಧರ್ ಫಿಲಮಲ್ಲಿ ಇವ್ರಿಗೆ ಸಿಕ್ಕಿದಂಥ ರೆಕಗ್ನೈಸೇಷನ್ನು ಅಥವಾ ಮಾಡಿರೋವಂಥ ಪರ್ಫಾರ್ಮೆನ್ಸು ಅಥವಾ ಈಗ ಸಿಗ್ತಾ ಇರೋ ಫೇಮ್ ಒಂದು ಅವ್ರಿಗೆ ಒಂದು ಕಂಬ್ಯಾಕ್ ಕೊಡ್ತು ಅಂತಲೇ ಹೇಳ್ಬೋದು. ಅದರಲ್ಲೂ ಒಂದು ಸಾಂಗ್ ಇದೆ ಈ ಫಿಲಮಲ್ಲಿ. ಆ ಸಾಂಗಿಗೆ ಅವ್ರು ಹಾಕೋ ಸ್ಟೆಪ್ಸ್ ಅಂತೂ ಸದ್ಯಕ್ಕೆ ಇಂಡಿಯಾದಲ್ಲಿ ಮೋಸ್ಟ್ ವೈರಲ್ ಟ್ರೆಂಡಿಂಗ್ ಡ್ಯಾನ್ಸ್ ಅಂತಲೇ ಹೇಳ್ತೀನಿ ನಾನು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇವ್ರು ಬಂದು ಇಲ್ಲಿ ಮಾಡ್ತಿರೋ ಕ್ಯಾರೆಕ್ಟರ್ ರೆಹಮಾನ್ ಡೆಕಾಯತ್ ಅಂತ ಹೇಳಿ ಒಬ್ಬ ಲೀಡರ್, ಅಂದರೆ ಟೆರರಿಸ್ಟ್ ಗ್ಯಾಂಗ್ ಲೀಡರ್ ಆಗಿ ಮಾಡ್ತಾ ಇರೋದು. ಅದು ಎಷ್ಟು ಇಂಪ್ಯಾಕ್ಟ್ ಇದೆ ಅಂದರೆ ಈ ಫಿಲಮಲ್ಲಿ ತುಂಬಾ ಇಂಪ್ಯಾಕ್ಟ್ ಇದೆ. ಆ್ಯಂಡ್ ಇವ್ರು ಇಷ್ಟೇ ಅಲ್ಲ, ಸಂಜಯ್ ದತ್ ಆಗಿರ್ಬೋದು ಅಥವಾ ಮಾಧವನ್ ಆಗಿರ್ಬೋದು, ಇವರೆಲ್ಲರ ಕ್ಯಾರೆಕ್ಟರು ಬಂದು ತುಂಬ ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಅದಕ್ಕೆಲ್ಲ ಲೈಕ್ ಅವ್ರು ಬಂದಾಗಲೆಲ್ಲ ಒಂದೊಂದು ಇಂಪಾರ್ಟೆನ್ಸ್ ಕೊಟ್ಟೇ ಇದೆ. ಸೊ ಈ ಫಿಲಮು ಸಖತ್ತಾಗಿದೆ. ಆ್ಯಂಡ್ ಇದು ಅಕ್ಷಯ್ ಖನ್ನಾ ಅವ್ರಿಗೆ ಕಂಬ್ಯಾಕ್ ಕೊಡ್ತು ಅಂತಲೇ ಹೇಳ್ತೀನಿ.
ಇದಿಷ್ಟು ಬಂದು ದುರಂಧರ್ ಫಿಲಮ್ ಬಗ್ಗೆ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತೀನಿ.